ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಸ್ನೇಹಿತರೆ, ಇದು ನೋಡಿ, ನಮ್ಮ ಮನೆ ಹತ್ತಿರ ಇರೋ ವಿಠಲನ ಗುಡಿಯಲ್ಲಿ ನಿನ್ನೆ ಆಷಾಢ ಏಕಾದಶಿ ಪ್ರಯುಕ್ತ ಪೂಜೆ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು. ಹಾಗೆ ಸಂಜೆ ಸ್ವಲ್ಪ ಭಜನೆ ಇತ್ತು, ಸೊ ಅದಕ್ಕೂ ನಾವು ಹೋಗಿದ್ವಿ. ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದರ ಜೊತೆಗೆ ಸ್ವಲ್ಪ ಕ್ಯಾರೆಟ್ ಪಲ್ಯ, ಅದರ ರೆಸಿಪಿನ ತೋರಿಸ್ತಾ ಇದ್ದೀನಿ. ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಪಂಢರಪುರ ವಿಠಲ ಹಾಗೆ ಪಂಢರಾಪುರ ಯಾತ್ರೆ ಹೋಗಿ ಬಂದವರು ಇಲ್ಲಿ ಭಜನೆ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ.
ಕ್ಲೀನ್ ಮಾಡ್ಕೊಂಡ್ಬಿಟ್ಟು ತುರಿಕೋಬೇಕು. ಸೊ ಬನ್ನಿ ಕ್ಯಾರೆಟ್ನ ತುರ್ಕೊಂಡು ನೋಡಿ. ಕ್ಯಾರೆಟ್ನ ತುರಿದಿದ್ದೀನಿ, ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಚೆನ್ನಾಗಿ ಗಜರಿನ ತುರ್ಕೊಂಡಿದ್ದೀನಿ ತುರಿಯೋ ಮನೆಯಿಂದ. ಇಲ್ಲಿ ಉಳ್ಳಾಗಡ್ಡಿನ ಅದೇ ಅಳತಕ್ಕೆ ನೋಡಿ 2 ಉಳ್ಳಾಗಡ್ಡಿನ ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, 4 ಹಸಿಮೆಣ್ಸಿಕಾಯನ್ನ ಅಡ್ಡ ತಿಳ್ಕೊಂಡು ಹೆಚ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ನೋಡಿ ಹೆಸರುಬೇಳೆನ ನೆನೆ ಹಾಕಿದ್ದೆ. ಸೊ ಬನ್ನಿ ಸಿಂಪಲ್ ಒಗ್ಗರಣೆ, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿಗೆ ಒಳ್ಳೆ ಕಾಂಬಿನೇಷನು. ನೋಡಿ ಒಗ್ಗರಣೆಗೆ ಕಡಾಯಿ ಇಟ್ಟಿದ್ದೀನಿ. ಕಾದ್ಮೇಲೆ ಸ್ವಲ್ಪ ಎಣ್ಣೆ ನೋಡಿ, 3 ಚಮಚದಷ್ಟು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಸಿಡಿತಾ ಇದೆ ನೋಡಿ. ಇವಾಗ ಹಸಿಮೆಣಸಿನಕಾಯಿ ಸ್ವಲ್ಪ ಖಾರ ಬಿಡಬೇಕು. ಅದಕ್ಕೆ ನೋಡಿ ಉಳ್ಳಾಗಡ್ಡಿ ಮತ್ತು ಕರಿಬೇವು ಚೆನ್ನಾಗಿ ಫ್ರೈ ಆಗಬೇಕು. ಉಳ್ಳಾಗಡ್ಡಿ ಸ್ವಲ್ಪ ಗೋಲ್ಡನ್ ಬ್ರೌನಿಶ್ ಅಂತಾರಲ್ಲ ಆ ಕಲರ್ ಟರ್ನ್ ಆಗಿದೆ. ಕಲರ್ ಟರ್ನ್ ಆಗಿದೆ ನೋಡಿ. ಇವಾಗ ಇದಕ್ಕೆ ಅರಿಶಿನ, ನೋಡಿ ಉಳ್ಳಾಗಡ್ಡೆ ಎಲ್ಲ ಬೆಂದಿದೆ. ಇವಾಗ ಈ ತುರ್ದಿರೋ ಕ್ಯಾರೆಟ್ನ ಸೇರಿಸ್ತಾ ಇದ್ದೀನಿ. ಒಂದು 2-3 ಸೆಕೆಂಡು ನಾವು ಕ್ಯಾರೆಟ್ನ ಎಣ್ಣೆಯಲ್ಲಿ ಸ್ವಲ್ಪ ಸಾಟೆ ಮಾಡ್ಕೋಬೇಕು. ಅದು ಕಲರು ಚೇಂಜ್ ಆಗುತ್ತೆ, ಹಾಗೆ ಬೆಂದಂಗೂ ಆಗುತ್ತೆ. ನೋಡಿ ಕ್ಯಾರೆಟು ಫ್ರೈ ಆದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ನಿಮಗೆ ಗೊತ್ತಾಗ್ತಿದೆ ಅಂದ್ಕೊಳ್ತೀನಿ. ಇವಾಗ ನೋಡಿ ಇದಕ್ಕೆ ನೆನೆಸಿಟ್ಟಿರುವಂಥ ಹೆಸರುಬೇಳೆನ ಸೇರಿಸ್ತೀವಿ. ಇವಾಗ ನೋಡಿ ಮಸಾಲ ಮತ್ತೆ ತಿರುಗಿಸ್ಬೇಕು. ಇವಾಗ ಇದಕ್ಕೆ ನೋಡಿ ರುಚಿ ತಕ್ಕಷ್ಟು ಉಪ್ಪು, ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಅದಕ್ಕೆ ನೋಡಿ ಇವಾಗ ಸ್ವಲ್ಪ ಕೊತ್ತಂಬರಿ, ಚೆನ್ನಾಗಿ ತಿರುಗಿಸ್ಬಿಟ್ಟು ಉಪ್ಪು ಖಾರ ಎಲ್ಲ ಬಂದಿರುತ್ತೆ. ಹಸಿಮೆಣಸಿಕಾಯಿ ನಾನು ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ, ಯಾಕಂದರೆ ನನ್ನ ಮಗನದು ಊಟದ ಬಾಕ್ಸಿಗೆ ನಾನು ಕಟ್ತಾ ಇರೋದು. ಸೊ ಬೇಗ ಕೈಗೆ ಸಿಕ್ಕಾಗ ತೆಗೆದು ಸೈಡಿಗೆ ಇಟ್ಬಿಟ್ಟು ತಿಂತಾನೆ. ಚಿಕ್ಕ ಮಕ್ಕಳು ಇದ್ದಾರೆ ಅಂತಂದರೆ ಸ್ವಲ್ಪ ಪೇಸ್ಟ್ ಮಾಡಿ ಹಾಕ್ಕೊಳ್ಳಿ, ಅನಿಸಲ್ಲ, ಚೆನ್ನಾಗಿ ಅನಿಸುತ್ತೆ. ಇವಾಗ ಇದಕ್ಕೆ ನೋಡಿ ಮೇಲಿಂದ ಸ್ವಲ್ಪ ನೀರನ್ನು ಚಿಮುಕಿಸ್ತಾ ಇದ್ದೀನಿ ನಾನು. ನೋಡಿ ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಸೊ ಇದನ್ನು ಕಟ್ ಮಾಡ್ತಾ ಇದ್ದೀನಿ ಇವಾಗ. ತುಂಬ ದೊಡ್ಡದಿದೆ ನೋಡಿ, ಲಂಚ್ ಬಾಕ್ಸಿಗೆ ಹಾಕೋಕ್ಕೆ. ಖಾರದ ಪೌಡರ್, ಇದ್ರ ಜೊತೆಗೆ ಸ್ವಲ್ಪ ಚಿಟಿಕೆ ಉಪ್ಪು ಸೇರಿಸಿದ್ರೆ ರೆಡಿ. ಸೊ ಇದು ರೆಡಿ ಫ್ರೂಟ್. ಸೊ ನೋಡಿ ಕ್ಯಾರೆಟ್ ಪಲ್ಯ ರೆಡಿಯಾಗಿದೆ. ಸೊ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಬೋದು, ಬಟ್ ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಹಲ್ವಾ ಮಾಡ್ತೀವಿ ಮತ್ತು ಪಲಾವೆಲ್ಲ ಬೆಳೆಸ್ತೀವಿ, ಬಟ್ ಪಲ್ಯನೂ ಮಾಡ್ಕೋಬೋದು. ನೋಡಿ ಕ್ಯಾರೆಟ್ ಪಲ್ಯ, ಚಪಾತಿ. ಸೊ ಇದು ಲಂಚ್ ಬಾಕ್ಸಿಗೆ ರೆಡಿಯಾಗಿದೆ. ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ಸೊ ಟೈಮ್ ಕಡಿಮೆ ಇದೆ ನೋಡಿ, ಎಲ್ಲನೂ ಇಲ್ಲೇ ಇದೆ. ಸೊ ಎಲ್ರಿಗೂ ಧನ್ಯವಾದ.